ನಂದಿನಿ ಎಂದಿನಂತೆ ತನ್ನ ಕೆಲಸಕ್ಕೆ ಬಂದಿದ್ದಳಾದರೂ ಅವಳ ಮನಸ್ಸು ಮಾತ್ರ ನಿನ್ನೆ ಆಕೆ ನೋಡಿದ್ದ ಘಟನೆಯ ಬಗ್ಗೆ ತಲೆಯಲ್ಲಿ ಸುತ್ತುತ್ತಿದ್ದರೆ, ಜೊತೆಗೆ ಮನು ನಡೆದುಕೊಳ್ಳುತ್ತಿರುವ ರೀತಿ ಇವೆಲ್ಲವೂ ಸೇರಿ ಅವಳ ತಲೆ ಕಲಸಿದ ಕಿಚಡಿಯಾಗಿತ್ತು. ಅದರ ಜೊತೆಗೋ ಸ್ವರ ಅಂತೂ ವರ್ಷ 3 ಆಗಿತ್ತಷ್ಟೆ. ಆದರೂ ಮುಪ್ಪಾಗಿರೋ ಮುದುಕಿ ಥರ ಏನು ಎಕ್ಸ್ಪ್ರೆಷನ್ ಇಲ್ಲದೆ ಮಲಗಿದ್ದಳು. ನಂದಿನಿಗೋ ಈ ರೀತಿ ಇದ್ದು ಅಭ್ಯಾಸವೇ ಇಲ್ಲ. ತನ್ನ ಮೂಡ್ ಮತ್ತು ಆ ಮಗುವಿನ ಮೂಡ್ ಎರಡನ್ನೂ ಸರಿ ಮಾಡಿಕೊಳ್ಳುವುದಕ್ಕೆ ಏನಾದರೂ ಐಡಿಯಾ ಮಾಡಬೇಕು ಅಂತ ಯೋಚಿಸುವಾಗ ಅವಳಿಗೆ ಏನೋ ತಲೆಗೆ ಹೊಳೆಯಿತು. ಸ್ವರ ಎದುರು ಕೂತ್ಕೊಂಡು ಅವಳಿಗೆ ಹೇಳಿದ್ಲು, ನಾನು ನಿನಗೆ ಒಂದೊಂದು ಪ್ರಾಣಿ ಥರ ಆ್ಯಕ್ಟ್ ಮಾಡ್ತೀನಿ, ನೀನು ಬುದ್ಧಿವಂತೆ ಆದರೆ ಅದರ ನೇಮ್ಸ್ ಹೇಳಬೇಕು ಅಂತ. ಸ್ವರ ಮೊದಲು ಏನೂ ಹೇಳಲಿಲ್ಲ. ಬುದ್ಧಿವಂತೆ ಅನ್ನೋ ಪದ ಕೇಳಿ ಅಂದ್ಲು. ಸದ್ಯ ನಾನು ಹೇಳಿದ್ದನ್ನಾದರೂ ಕೇಳಿಸ್ಕೊಳ್ತಿದೆಯಲ್ಲ ಈ ಮಗು, ಇಲ್ಲಾಂದಿದ್ರೆ ಇಡೀ ದಿನ ನಾನು ಒಬ್ಬಳೇ ಕೂತ್ಕೊಂಡು ಸೊಳ್ಳೆ ಸಾಯಿಸಿ ಒಣಗಿಸ್ತಾ ಕೂತ್ಕೋಬೇಕಿತ್ತು ಎನ್ನುತ್ತಿದ್ದಾಗ ಮತ್ತೆ ಅದೇ ರಾತ್ರಿ ನಡೆದ ಘಟನೆ ನೆನಪಾಗಿ ಮೈ ಜುಮ್ಮೆಂದಿತ್ತು. ಆದರೆ ಇದೆಲ್ಲವನ್ನ ಮರೆಯಬೇಕು ಅಂದ್ಕೊಂಡು ಒಂದೊಂದು ಪ್ರಾಣಿಗಳ ರೀತಿ ಆ್ಯಕ್ಟ್ ಮಾಡೋಕೆ ಶುರು ಮಾಡಿದ್ಲು ನಂದಿನಿ. ಮೊದಲು ಈಸಿಯಾಗಿ ನಾಯಿ ಬೆಕ್ಕು ಇಂದ ಶುರು ಮಾಡಿದ್ದ ನಂತರ ಸಿಂಹ ಕರಡಿ ಆನೆ ರೀತಿ ಮಾಡುವಾಗ ಅಲ್ಲಿಗೆ ದತ್ತು ಬಂದಿದ್ದ. ಆದರೆ ವಾರ್ಡ್ರೊಳಗೆ ಬರದೆ ಸ್ವಲ್ಪವೇ ತೆರೆದಿದ್ದ ಬಾಗಿಲಲ್ಲಿ ನಿಂತು ಬಿಟ್ಟ. ಯಾಕೆ ಅಂದರೆ ಅವನಿಗೆ ಸ್ವರ ದನಿ ಕೇಳಿಸಿತ್ತು. 2 ವರ್ಷದಿಂದ ಮನೆಯಲ್ಲಿನ ಯಾರೂ ಸಹ ಸ್ವರ ದನಿಯನ್ನು ಕೇಳೇ ಇರಲಿಲ್ಲ. ಮೊದಲ ತೊದಲ ನುಡಿಯಷ್ಟೇ ಅವರಿಗೆ ಗೊತ್ತಿರೋದು. ಸ್ವರ ದನಿ ಅವಳ ಕಾಲು ಕಟ್ಟಿ ಹಾಕಿತ್ತು. ಅವನು ಜೇಬಿನಿಂದ ತನ್ನ ಮೊಬೈಲ್ ತೆಗೆದು ಬಾಗಿಲ ಸಂದಿಯಲ್ಲಿ ಸ್ವರಳ ವಿಡಿಯೋ ಮಾಡಲು ಶುರು ಮಾಡಿದ್ದ. ಆದರೆ ಇದ್ಯಾವುದೂ ಗೊತ್ತಿಲ್ಲದ ನಂದಿನಿ ಎಲ್ಲ ಪ್ರಾಣಿಗಳ ನಂತರ ಮಂಗನಂತೆ ಹೆಗರುವುದನ್ನು ಲಾಗ ಹಾಕಿ ತೋರಿಸಿದಾಗ ಹೊಳೆಯುವ ಚಂದ್ರನಂತಿದ್ದ ಕಾಂತಮ್ಮ ಬಳಕ್ಕನೆ ನಕ್ಕಿ ಮುತ್ತು ಉದುರುವಂತೆ ನಕ್ಕು ಬಿಟ್ಟಿದ್ದಳು. ಅವಳ ಆ ನಗು ನೋಡಿದ್ದ ದತ್ತು ಮುಖದಲ್ಲಿ ನಗು ಅಳು ಒಂದೊಟ್ಟೊಟ್ಟಿಗೆ ಬಂದಿದ್ದವು. ಅವನಿಗೆ ಇಷ್ಟು ಆನಂದ ಬೇರೆ ಎಲ್ಲೂ ಸಿಗುವಂತಿರಲಿಲ್ಲ. ಈ ಮಗುವಿಗಾಗಿ ಅದೆಷ್ಟು ಆತೊರೆಯುತ್ತಿದ್ದನೋ ಆ ನಗುವಿಗಾಗಿ ಅವನಿಗಷ್ಟೇ ಗೊತ್ತು. ಅಷ್ಟರಲ್ಲಿ ನಂದಿನಿ ಹುಡುಕಿ ಹೋಗಿದ್ದ ಚೇತು ಬಾಸ್ ಎಂದು ಬರಲು ದತ್ತು ಶ್ ಎಂದಿದ್ದ. ಆಚೆ ಸೌಂಡ್ ಕೇಳಿ ನಂದಿನಿ ಪೆಚ್ಚಾದಂತೆ ನೋಡಿದರೆ ಸ್ವರ ಅದ್ಯಾರು ಎನ್ನುವುದನ್ನು ಗ್ರಹಿಸಿ ತೆರೆದ ಬಾಯಿ ಮತ್ತು ನಗು ಎರಡನ್ನೂ ಮುಚ್ಚಿದ್ದಳು. ನಕ್ಕರೆ ಚಂದ್ರನೇ ನಾಚಿಸುವಂತಿರುದ್ದೀಯಲ್ಲ ಬಂಗಾರಿ, ನಗೋಕು ಕಂಜೂಸ ನಿಂಗೆ ಎಂದು ಹೇಳಿ ಅವಳಿಗೆ ಪ್ರೀತಿಯಿಂದ ಸಿರಪ್ ನೀಡಿ ಮಲಗಿಸಲು ಹೊರಟಳು ನಂದಿನಿ. ಎಷ್ಟು ಅಮೂಲ್ಯ ಸಮಯವನ್ನು ಹಾಳು ಮಾಡಿದೆ ಎಂಬುದರ ಅರಿವಿಲ್ಲದ ಚೇತುಗೆ ಬಾಸ್ ಸಿಟ್ಟು ನೋಡಿ ಏನೋ ಅರಿವಾದಂತಾಗಿತ್ತು. ಕಣ್ಣುಗಳನ್ನು ನೆಲಕ್ಕೆ ಚಾಚಿದ್ದ. ಯಾಕೋ ಇವತ್ತು ನನ್ನ ಟೈಮೇ ಸರಿಯಿಲ್ಲ. ನನ್ನ ಮೊದಲ ಕ್ರಶ್ ಅಪ್ಸರೆ ಅಂತಿರೋ ಹುಡುಗಿ ಒಂದು ಕಡೆ ಮಿಸ್ಸಿಂಗ್, ಇನ್ನೊಂದು ಕಡೆ ಬಾಸ್ ರುಬ್ಬಿಂಗ್ ಅಂದ್ಕೊಳ್ತಾ ಮೆಲ್ಲಗೆ ಕತ್ತೆತ್ತಿ ನೋಡಿದ್ದ. ಆದರೆ ದತ್ತು ಇಂದು ತುಂಬ ಖುಷಿಯಾಗಿದ್ದ ದಿನ. ಹಾಗಾಗಿ ಏನೂ ಹೇಳದೆ ಮೊಬೈಲ್ ನೋಡುತ್ತಾ ಮತ್ತೆ ಅದನ್ನು ಜೋಬಿಗೆ ಹಾಕಿ ಹಾಸ್ಪಿಟಲ್ನಿಂದ ಆಚೆ ಹೊರಟ. ಅವನು ನಂದಿನಿಯನ್ನು ಇಂದೂ ಸಹ ನೋಡಿರಲಿಲ್ಲ. ಕೇವಲ ಅವಳನ್ನು ಹಿಂದೆಯಿಂದ ನೋಡಿದ್ದ. ಅವನಿಗೆ ಇಡೀ ವಿಡಿಯೋದಲ್ಲಿ ಸ್ವರ ಅಷ್ಟೇ ಕಾಣಿಸಿದ್ದು. ಅಲ್ಲ, ಅವನು ನೋಡಿದ್ದು ಸ್ವರಳನ್ನು ಮಾತ್ರ. ನಗುತ್ತಾ ಲಿಫ್ಟ್ ಹತ್ತಿದವನ ಮುಖ ಮತ್ತೆ ಕಪ್ಪಾಗಿತ್ತು. ಅವನ ದೃಷ್ಟಿ ಹಿಂಬಾಲಿಸಿದ ಚೇತು ದೂರದಲ್ಲಿದ್ದ 2 ಕಪ್ಪು ಬಣ್ಣದ ಕಾರುಗಳನ್ನು ನೋಡಿದ್ದ. ತಕ್ಷಣ ಹೇಳದೆ ಎಲ್ಲ ಮಾತು ಅರ್ಥವಾಗಿತ್ತು. ಮತ್ತೆ ಲಿಫ್ಟ್ ಬಟನ್ ಮೇಲ್ಮಹಡಿಯಲ್ಲಿದ್ದ ಹಾಸ್ಪಿಟಲ್ ಚೀಫ್ ಕೊಠಡಿಯೆಡೆಗೆ ಹೊರಟಿತು. ಅದನ ಎದುರು ಕುಳಿತ ದತ್ತು ನೋಡಿ ಹಾಸ್ಪಿಟಲ್ ಚೀಫ್ ಕೈಕಟ್ಟಿ ಕೇಳಿದ್ದ, ಹೇಳಿ ಸರ್, ನನ್ನಿಂದ ಏನಾಗಬೇಕಿತ್ತು ಎಂದು. ಸ್ವರ ಬಗ್ಗೆ ತಿಳಿಸಿ, ನನ್ನ ಮಗಳು ಇವಾಗಲೇ ಡಿಸ್ಚಾರ್ಜ್ ಆಗಬೇಕು ಎಂದ. ಅವರು ರಮೇಶ್ ಬಳಿ ಮಾತನಾಡಿ ಅವಳ ಕಂಡೀಷನ್ ಅರಿತಿದ್ದರು. ಓಕೆ ಸರ್, ಮಗುನ ನೋಡ್ಕೊಳ್ಳೋಕೆ ನಮ್ಮ ಕಡೆಯಿಂದ ನರ್ಸ್ ಬೇಕಾಗಬಹುದು ಎಂದಾಗ ಮೊದಲು ಬೇಡ ಎಂದ ದತ್ತು. ನಂತರ ಸ್ವರ ನಗು ನೆನಪಾಗಿ ಓಕೆ, ಇವಾಗ ಇರೋ ಅದೇ ಲೇಡಿ ಬೇಕು ಎಂದ. ಅವರು ಏನು ಮಾಡಲು ವಿಧಿಯಿಲ್ಲ. ಕಾರಣ ಆ ಹಾಸ್ಪಿಟಲ್ನ ಓನರ್ ದತ್ತು ಆಗಿದ್ದ. ಮತ್ತು ಚೆಕಪ್ ಮಾಡೋಕೆ ಪ್ರತಿದಿನ ಡಾಕ್ಟರ್ ಬರ್ತಾರೆ ಸರ್ ಎಂದವನ ಕಡೆ ನೋಡುತ್ತಾ ಓಕೆ ಎನ್ನುವಂತೆ ತಲೆ ಆಡಿಸಿ ಮತ್ತೆ ತನ್ನ ಮನೆಗೆ ಕೇರ್ ಟೇಕರ್ ಆಗಿ ಆ ನರ್ಸ್ ಬರಬೇಕು. ನನ್ನ ಮಗಳು ಫುಲ್ ಟ್ರೀಟ್ಮೆಂಟ್ ಮುಗಿಯೋ ತನಕ ಆಕೆ ನಮ್ಮ ಮನೆಯಲ್ಲೇ ಇರಬೇಕು. ಜೊತೆಗೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮನೆಯಿಂದ ಆಚೆ ಹೋಗೋದು, ಯಾರಿಗೂ ಫೋನ್ ಮಾಡಿಕೊಡೋದು ಹಾಗೇ ಇಲ್ಲ. ಅವಳ ಇರೋ ಸ್ಯಾಲ್ರಿಗಿಂತ ಟ್ರಿಬಲ್ ಮಾಡಲಾಗುತ್ತೆ ಅಂತ ಹೇಳಿಬಿಡಿ. ಆದರೆ ಇವಾಗ ಯಾವ ನರ್ಸ್ ಅವಳನ್ನು ನೋಡ್ಕೋತಿದ್ದಾರೆ ಅದೇ ನರ್ಸ್ ಬೇಕು ಎಂದು ಮತ್ತೊಮ್ಮೆ ಅವರಿಗೆ ಖಡಾಖಂಡಿತಾಗಿ ಹೇಳಿ ಕನ್ನಡಕವನ್ನು ಕಣ್ಣಿಗೆ ಏರಿಸಿ ಹೊರಟ. ದತ್ತು ಹೋಗಿದ್ದು ನೋಡುತ್ತಿದ್ದ ಡಾಕ್ಟರ್ ತಕ್ಷಣ ನಂದಿನಿಯನ್ನು ತನ್ನ ಚೇಂಬರ್ಗೆ ಕರೆದಿದ್ದರು. ಇದೇನಾಯಿತು ಎಂದು ಯೋಚಿಸುತ್ತಿದ್ದ ನಂದಿನಿ ಫೋನ್ ರಿಂಗ್ ಆಗತೊಡಗಿತ್ತು. ಯಾರೆಂದರೂ ನೋಡಿದ್ರೆ ಸ್ಕ್ರೀನ್ ಮೇಲೆ ನಂಜುಂಡ ಎನ್ನ ಹೆಸರು ನೋಡಿ ಆಮೇಲೆ ಮಾಡಿದ್ರೆ ಆಯಿತು ಅಂದ್ಕೊಂಡು ಅದೇನು ಅಂತ ತಪ್ಪು ಮಾಡಿದೆ. ಚೀಫೇ ನನ್ನನ್ನು ಕರೀತಿದ್ದಾರೆ ಅಂದರೆ ತುಂಬ ದೊಡ್ಡ ತಪ್ಪೇ ಮಾಡಿರಬೇಕು ಅಂದ್ಕೊಳ್ತಾನೆ ಲಿಫ್ಟ್ ಬಳಿ ಹೋಗಿ ಮೇಲ್ಮಹಡಿಯ ಬಟನ್ ಪ್ರೆಸ್ ಮಾಡಲು ಲಿಫ್ಟ್ ಹೊರಟಿತ್ತು. ಪಾರದರ್ಶಕವಾಗಿತ್ತು. ಲಿಫ್ಟ್ನಲ್ಲಿ ಎದುರಿನಲ್ಲಿ ಮೇಲಿಂದ ಬರುತ್ತಿದ್ದ ಲಿಫ್ಟ್ ಕಾಣಿಸಿತ್ತು. ಅದರಲ್ಲಿ ವ್ಯಕ್ತಿ ನೋಡಿ ಕಣ್ಣು ಅಗಲ ಮಾಡಿ ನೋಡುತ್ತಾ ತಟ್ಟನೆ ಹಿಂದಕ್ಕೆ ತಿರುಗಿದಳು. ಇದೇನಿದು, ಇವತ್ತು ಯಾಕೋ ನನ್ನ ಟೈಮೇ ಸರಿಯಿಲ್ಲ. ಇಲ್ಲಿ ಎಲ್ಲಿ ನೋಡಿದ್ರೂ ಆ ಕೊಲೆಗಾರನೇ ಕಾಣಿಸ್ತಾ ಇದ್ದಾನೆ.
ಇಲ್ಲ, ಅವನು ಮೇಲ್ಮಹಡಿಯಿಂದನೇ ಬರ್ತಿದ್ದಾನೆ. ಏನಾದರೂ ನಾನು ಇವನು ಕೊಲೆ ಮಾಡಿದ್ದನ್ನು ನೋಡಿದೆ ಅಂತ ಏನಾದರೂ ನನ್ನ ಕೆಲಸದಿಂದ ತೆಗೆಸ್ತಿದ್ದಾನಾ? ಅದು ಹೆಂಗೆ ತೆಗೆಸ್ತಾನೆ? ತಪ್ಪು ಮಾಡಿರೋದು ಅವನು ತಾನೇ. ಅವನು ತಪ್ಪು ಮಾಡಿ ನನ್ನನ್ನು ಹೇಗೆ ತೆಗೆಸ್ತಾನೆ ಅಲ್ವಾ? ನಾನು ಎಲ್ಲರಂಗೆ ಸುಮ್ಮನಿರಬಾರ್ದು. ಅವನು ತಪ್ಪು ಮಾಡಿ ನನ್ನನ್ನು ಕಷ್ಟಕ್ಕೆ ತಳ್ತಿದ್ದಾನಲ್ಲ ಎಂದು ಮತ್ತೆ ಅವನು ಹೋಗುತ್ತಿದ್ದ ಕಡೆ ನೋಡಿದರೆ ಲಿಫ್ಟ್ನಲ್ಲಿ ಯಾರೂ ಕಾಣಲೇ ಇಲ್ಲ. ಅಯ್ಯೋ, ಏನಾದರೂ ನಾನು ಭ್ರಮೇನಾ ಅಂದ್ಕೊಂಡು ಅಷ್ಟರಲ್ಲಿ ಚೀಫ್ ಇದ್ದ ಮಹಡಿ ತಲುಪಿ ಅವರೆದುರು ಹೋಮ್ವರ್ಕ್ ಮಾಡಿರದ ಮಗುವಿನ ರೀತಿ ನಿಂತುಬಿಟ್ಟಳು ನಂದಿನಿ. ಅಷ್ಟೊಂದು ಹೆದರಿಕೆ ಯಾಕಂದರೆ ಇಡೀ ಹಾಸ್ಪಿಟಲ್ನಲ್ಲಿ ಯಾರೂ ಸಹ ಅಷ್ಟು ಸುಲಭವಾಗಿ ಚೀಫ್ನ ಭೇಟಿ ಮಾಡೋಕ್ಕೆ ಆಗಿರ್ತಿರ್ಲಿಲ್ಲ. ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅವರ ಹಿರಿಯ ನರ್ಸ್ ಅಥವಾ ಡಾಕ್ಟರ್ ನೋಡ್ಕೊಳ್ತಾ ಇದ್ರು. ಚೀಫ್ ಭೇಟಿ ಮಾಡೋದು ಅಂದರೆ ಅದು ಕೇವಲ ಯಾವುದಾದರೂ ಕಾರ್ಯಕ್ರಮದಲ್ಲಿ ಮಾತ್ರ, ಬಿಟ್ಟರೆ ಡೈರೆಕ್ಟ್ ಕೆಲಸದಿಂದ ಅಮಾನತ್ತು ಮಾಡುವಾಗ. ಹಾಗಾಗಿ ತಾನು ಯಾಕೆ ಹೀಗೆ ಮಾಡಿಕೊಂಡೆ? ಶಮಿತಾ ಹೇಳಿದಂತೆ ನನಗೆ ಯಾರು ಅಣ್ಣ ತಮ್ಮ ಆಗಿರಲಿಲ್ಲ ಅಲ್ವಾ? ಅದಕ್ಕೆ ತಲೆ ಯಾಕೆ ಹಾಕಬೇಕಿತ್ತು? ಇವಾಗ ಈ ಕೆಲಸ ಹೋದರೆ ನಾನು ಬೇರೆ ಹಾಸ್ಪಿಟಲ್ನ ಹುಡುಕಿ ಅಲ್ಲಿ ಕೆಲಸ ತಗೊಂಡು ಅಲ್ಲಿ ಸಂಬಳ ನನಗೆ ಅಡ್ಜಸ್ಟ್ ಆಗೋಷ್ಟರೊಳಗೆ 1 ತಿಂಗಳಾದರೂ ಬೇಕು. ಅಷ್ಟರೊಳಗಡೆ ಮನೆ ಖರ್ಚು, ನಂಜುಂಡನಿಗೆ ಏನಾದರೂ ಬೇರೆ ಫೀಸ್ ಅಂತ ಬಂದುಬಿಟ್ರೆ ಯಾವುದು ಬರ್ತಿದ್ರೆ ಸಾಕಪ್ಪ ಅಂದಿತ್ತು ಅವಳ ಮನಸ್ಸು. ಅಷ್ಟರಲ್ಲಿ ಮಾತು ಆರಂಭಿಸಿದರು ಚೀಫ್. ನೋಡಿ ಸಿಸ್ಟರ್, ನೀವು ಇವಾಗ ಅಟೆಂಡ್ ಮಾಡ್ತಿರೋ ಪೇಷಂಟ್ ಮಗು ಇದೆಯಲ್ಲ, ಆ ಮಗುನ ನೋಡ್ಕೋಬೇಕು. ಅವರ ಮನೆಗೆ ನೀವು ಕೇರ್ ಟೇಕರ್ ಆಗಿ ಹೋಗಬೇಕು ಎಂದಾಗ ಹಿಡಿದಿದ್ದ ಉಸಿರು ಬಿಡುತ್ತಾ ಆಯಿತು ಸರ್ ಎಂದು ತಲೆ ಆಡಿಸಿದಳು. ಯಾಕೆ ಅಂದರೆ ಸಾಮಾನ್ಯವಾಗಿ ಕೆಲವೊಂದು ಪೇಷಂಟ್ಗಳು ಈ ರೀತಿ 1 ವಾರದ ಮಟ್ಟಿಗೆ ಹುಷಾರಾಗುವ ತನಕ ಕೇರ್ ಟೇಕರ್ಗಳನ್ನು ಕರೆದುಕೊಂಡು ಹೋಗುತ್ತಿದ್ದರು. ನಂದಿನಿ ಯಾರಿಗೂ ಕೇರ್ ಟೇಕರ್ ಆಗಿ ಹೋಗಿರಲಿಲ್ಲ. ಇದು ಮೊದಲ ಬಾರಿಗೆ. ಹಾಗಾಗಿ ಆಕೆಯು ಹೊಸ ಅನುಭವ ಎಂದುಕೊಂಡು ಓಕೆ ಎಂದಿದ್ದಳು. ಆದರೆ ಇನ್ನು ಚೀಫ್ ಮುಖ ಇನ್ನೂ ಗಂಭೀರವಾಗಿಯೇ ಇತ್ತು. ಓಕೆ ಅಂದರೂ ಪೇಷಂಟ್ ಫಾದರ್ ಮತ್ತೊಂದು ಕಂಡೀಷನ್ ಹಾಕಿದ್ದಾರೆ. ಏನು ಅಂದರೆ ನೀವು ಅಲ್ಲಿ ಸ್ಟೇ ಆಗಬೇಕು. ಜೊತೆಗೆ ತುಂಬ ಪವರ್ಫುಲ್ ಫ್ಯಾಮಿಲಿ ಆಗಿರೋದ್ರಿಂದ ಅವರ ಪರ್ಮಿಷನ್ ಇಲ್ಲದೆ ಯಾವುದೇ ಫೋನ್ ಕಾಂಟ್ಯಾಕ್ಟ್ ಮತ್ತು ಎಲ್ಲಿಗೂ ಆಚೆ ಹೋಗುವಂತಿಲ್ಲ ಎಂದಿದ್ದರು. ಇದೇನು ಹೊಸ ಥರ ಅಂದ್ಕೊಂಡ ನಂದಿನಿ ಏನೂ ಹೇಳೋಕೆ ಆಗದೆ ಸರಿ ಎಂಬಂತೆ ತಲೆ ಆಡಿಸಿ ಬಂದಿದ್ದಳು. ದಾರಿಯುದ್ದಕ್ಕೂ ಇದೆಂಥ ಮನುಷ್ಯ, ಅದು ಹೇಗೆ ನಮ್ಮನ್ನು ಕೊಂಡ್ಕೊಬಿಡ್ತಾನ? ಅವ್ರ ಮನೇಲಿ ಅವ್ರು ಹೇಳ್ದಂಗೆ ನಾವು ಹೇಗಿರೋಕ್ಕಾಗುತ್ತೆ ಅಂದ್ಕೊಂಡು ಬರ್ತಿದ್ದ ನಂದಿನಿಗೆ ರಾತ್ರಿ ನರ್ಸ್ ಸಿಕ್ಕು ಸ್ವರ ತಂದೆ ಹೇಗೆ ಆಡ್ತಿದ್ರು ಅನ್ನೋದನ್ನು ಹೇಳಿದ್ದು ಕೇಳಿ ಒಮ್ಮೆ ಮೈ ಜುಮ್ಮಂದಂತೆ ಅನಿಸಿತ್ತು. ಹೇಗಾದರೂ ಸರಿ, ನಾನು ಡಾಕ್ಟರ್ ಹತ್ರ ಮಾತಾಡಬೇಕು ಅಂದ್ಕೊಂಡು ವಾರ್ಡ್ ಬಳಿ ಬಂದ ಅಷ್ಟರಲ್ಲಿ ಆಗಲೇ ಇಡೀ ವಾರ್ಡ್ ಖಾಲಿಯಾಗಿತ್ತು. ಸ್ವರ ವಾರ್ಡ್ನಲ್ಲಿ ಯಾರೂ ಇರಲಿಲ್ಲ. ಅಯ್ಯೋ, ಇದೇನಿದು? ಎಷ್ಟು ದೊಡ್ಡ ಮನುಷ್ಯ ಇರಬೇಕು? ಕಣ್ಣು ಮುಚ್ಚೋಬಿಡೋ ಅಷ್ಟರಲ್ಲಿ ಇಡೀ ವಾರ್ಡ್ನಲ್ಲಿ ಒಂದು ಪೇಷಂಟ್ ಇದ್ರು ಅನ್ನೋ ಸುಳಿವೂ ಇಲ್ಲದಂತೆ ಮಾಡಿದಾರಲ್ಲ. ವಿಚಿತ್ರ ಮನುಷ್ಯರಪ್ಪ ಅಂದ್ಕೊಳ್ತಾ ನೇರ ಶಮಿತಾ ವಾರ್ಡ್ ಕಡೆ ಹೋಗುವಾಗ ಅವಳ ಫೋನ್ ಮತ್ತೆ ರಿಂಗ್ ಆಗಿತ್ತು. ಯಾರು ಎಂದು ನೋಡಿದರೆ ನಂಜುಂಡ. ಹಣೆ ಮೇಲೆ ಕೈಯಿಟ್ಟು ಮರ್ತೇ ಬಿಟ್ಟಿದ್ನಲ್ಲ ಅನ್ನುತ್ತಾ ಹಲೋ ಹೇಳು ನಂಜು ಎನ್ನುವಾಗ ಏನು ಹೇಳಿ ಅಕ್ಕ, ನನಗೆ ಅರ್ಜೆಂಟ್ ಸ್ವಲ್ಪ ದುಡ್ಡು ಬೇಕಿದೆ, ಆಗುತ್ತಾ ಎಂದಿದ್ದ. ಅಯ್ಯೋ, ಎಷ್ಟು ಬೇಕು ಹೇಳು ನಂಜು ಎಂದಿದ್ದಳು ಅನಾಯಾಸವಾಗಿ, ಅವನ ಅಮೌಂಟ್ ತಿಳಿಯದೆ. ಅವಳ ಮಾತು ಅವನಿಗೆ ಪೋಸ್ಟಿ ಕೊಟ್ಟಂತೆ ಅನಿಸಿತ್ತು. ಅಕ್ಕ, ನನಗೆ 5 ಲಕ್ಷ ಹಣ ಬೇಕು, ಆಗುತ್ತೇನೆ ಎಂದ ಕೇಳಿದ್ದ. ನನಗೆ ಕ್ಯಾಂಪಸ್ ಆಗಿರೋ ಕಂಪನಿಯಲ್ಲಿ ನಾನು ಕೆಲಸಕ್ಕೆ ಹೋಗಲ್ಲ. ನನ್ನ ಟ್ಯಾಲೆಂಟ್ಗೆ ಅದು ಸೂಟ್ ಆಗಲ್ಲ. ಅದಕ್ಕೆ ನಾನು ಅಮೇರಿಕ ಕಂಪನಿಗೆ ಟ್ರೈ ಮಾಡ್ತೀನಿ. ಅದಕ್ಕೆ ವೀಸಾ ಪಾಸ್ಪೋರ್ಟ್ ಮಾಡಿಸಬೇಕು. ಜೊತೆಗೆ 1-2 ತಿಂಗಳು ನನ್ನ ಖರ್ಚು ಕೂಡ ನೋಡ್ಕೋಬೇಕು ಎಂದರೆ ನಂದಿನಿಗೆ ಆಘಾತವೇ ಆಗಿತ್ತು. ಅಲ್ಲ ಕಣೋ ನಂಜು, ನಿನಗೆ ಸಿಕ್ಕಿರೋ ಕೆಲಸ ತುಂಬ ಚೆನ್ನಾಗಿದೆ ಅಲ್ವೇನೋ? ಮೊದಲ ಬಾರಿಗೆ 6 ಲಕ್ಷದ ಪ್ಯಾಕೇಜ್ ಅಂದರೆ ಸುಮ್ಮನೆ ಏನೋ, ಸ್ವಲ್ಪ ದಿನ ಕೆಲಸ ನೋಡು, ಆಮೇಲೆ ನೋಡೋಣ ಕಣೋ ಅಂದ್ಲು ನಂದಿನಿ. ಅವಳ ಮಾತು ನಂಜುಂಡನಿಗೆ ಹಿಡಿಸಲಿಲ್ಲ. ಅವನು ಸ್ವಲ್ಪ ರೇಗುತ್ತಲೇ ಹೇಳಿದ್ದ, ಅದಕ್ಕೆ ಅಕ್ಕ ನಾನು ನಿನಗೆ ಹೇಳಿದ್ದು ನಾನು ಓದೋದಿಲ್ಲ ಅಂತ. ನೀನು ನನ್ನ ಮಾತನ್ನೇ ಕೇಳಲಿಲ್ಲ. ನಾನು ಹೀಗೋ ಊರಿನಲ್ಲಿ ಕೂಲಿ ನಾಲಿ ಕೆಲಸನಾದರೂ ಮಾಡಿಕೊಂಡು ಚೆನ್ನಾಗಿರ್ತಿದ್ದೆ. ಆವಾಗಲಾದರೂ ನನ್ನ ಕನಸುಗಳು ಸಣ್ಣವಾಗಿರ್ತಿದ್ವಪ್ಪ. ಸಣ್ಣ ಪುಟ್ಟ ಕನಸುಗಳಿಗಾಗಿ ನಿನ್ನ ಹತ್ರ ಕೈ ಚಾಚೋದು ತಪ್ಪಿತ್ತು. ಅವನ ಮಾತು ಕೇಳಿ ನಂದಿನಿಗೆ ಬೇಜಾರಾಯಿತು. ಇದೇನಪ್ಪ, ಇಷ್ಟು ಖರ್ಚು ಮಾಡಿದ್ರು ಹೀಗನ್ನಲ್ಲ ಅನ್ನೋದಕ್ಕಿಂತ ನನ್ನ ತಮ್ಮನ ಖರ್ಚಿಗೆ ನಾನು ಹಣ ಕೊಡಲಾರದಷ್ಟು ಬಡವೆಯಾಗೋದ್ನಲ್ಲ ಅಂತ. ತನ್ನ ಇಡೀ ಜೀವನ ಮನೆಗಾಗಿಯೇ ಮುಡಿಪಾಗಿಟ್ಟ ನಂದಿನಿ, ಇದ್ಯಾಕೋ ನಂಜು ಹೀಗೆ ಮಾತಾಡ್ತಿದ್ದೀಯಾ? ಇವಾಗ ನಾನೇನಂತ ತಪ್ಪಾಗೋ ವಿಚಾರ ಹೇಳಿದೆ? ಸರಿ, ನಿನಗೆ ಈ ಕೆಲಸ ಬೇಡ ಅಂದರೆ ಸರಿ ಬಿಡು, ನಾನು ದುಡ್ಡು ಅರೇಂಜ್ ಮಾಡೋಕೆ ನೋಡ್ತೀನಿ ಅಂದ್ಲು. ಇವಾಗ ನಂಜುಂಡನಿಗೆ ಸ್ವಲ್ಪ ಸಮಾಧಾನ ಆಯಿತು. ತನ್ನ ಜೊತೆ ಇದ್ದ ಹುಡುಗಿಗೆ ಐಫೈ ಕೊಡ್ತಾ ಮತ್ತೆ ಸ್ವಲ್ಪ ಕಂಡೀಷನ್ ಆಗಿಯೇ ಹೇಳಿದ್ದ, ಸರಿ ಆದರೆ ಲೇಟ್ ಮಾಡಬೇಡ, ಇನ್ನು 2 ವಾರದಲ್ಲಿ ನಾನು ಅಪ್ಲೈ ಮಾಡಬೇಕು. ವೀಸಾ ಎಲ್ಲ ಬರೋಕ್ಕೆ 2-3 ತಿಂಗಳಾಗುತ್ತೆ ಎಂದಾಗ ಸರಿ ಕಣೋ ಆಯಿತು, ಹೇಳ್ತೀನಿ ಬಿಡು ಎಂದ ನಂದಿನಿ. ಮಾತು ಮುಗಿಯೋ ಅಷ್ಟರಲ್ಲೇನೆ ಆ ಕಡೆಯಿಂದ ಫೋನ್ ಕಟ್ಟಾಗಿತ್ತು. ಒಮ್ಮೆ ಫೋನ್ ನೋಡಿ ಹಣೆಗೆ ಚಚ್ಚಿ ಮತ್ತೆ ಬ್ಯಾಗಿಗೆ ಇಟ್ಟು ಮತ್ತೆ ತನ್ನ ಇಮ್ಯುನಿಟಿ ಬೂಸ್ಟರ್ ಶಮಿತಾ ಬಳಿ ಹೋದ್ಲು ನಂದಿನಿ. ಶಮಿತಾ ಏನೂ ಕೆಲಸ ಇಲ್ಲದೆ, ತನ್ನ ಡಾಕ್ಟರ್ ಕೂಡ ಇಲ್ಲದೆ ಒಬ್ಬೊಬ್ಬಳೆ ಸುಮ್ಮನೆ ಕೂತಿದ್ಲು. ಅವಳ ಹತ್ರ ತನ್ನ ತಮ್ಮ ಹೇಳಿದ್ದನ್ನು ಹೇಳಿ, ಜೊತೆಗೆ ಸಂಜೆ
ಅವಳು ಸ್ವರ ಮನೆಗೆ ಹೋಗಬೇಕು ಅನ್ನೋದನ್ನು ಕೂಡ ಹೇಳಿದ್ಲು. ಶಮಿತಾಗೆ ಎರಡು ಶಾಕ್ ವಿಚಾರ ಆಗಿರಲಿಲ್ಲ. ಯಾಕೆ ಅಂದರೆ ನಂಜುಂಡ ಹೀಗೆ ಪದೇ ಪದೇ ದುಡ್ಡು ಕೇಳ್ತಾನೆ ಇರ್ತಿದ್ದ ಮತ್ತು ನರ್ಸ್ ಪೇಷಂಟ್ ಹೋಮ್ ಟೇಕರ್ ಆಗಿ ಹೋಗೋದು ಕಾಮನ್ ವಿಚಾರವೇ ಆಗಿತ್ತು. ಆದರೆ ನಂದಿನಿ ಹೇಳಿದ್ದ ಅರ್ಧಂಬರ್ಧ ವಿಚಾರವನ್ನು ಪೂರ್ತಿ ಹೇಳಿದಾಗಲೇ ಗೊತ್ತಾಗಿದ್ದು. ದತ್ತು ಹೇಳಿದ್ದ ಕಂಡೀಷನ್, ನಂಜುಂಡ ಹೇಳಿದ್ದ ಅಮೌಂಟ್ ಕೇಳಿ ಒಂದು ಸಾರಿ ತಲೆ ಜರ್ರಂದಿತ್ತು ಶಮಿತಾಗೂ. ನೀರು ಕುಡಿದು ಸುಧಾರಿಸಿಕೊಳ್ಳುತ್ತಾ, ಏನು 5 ಲಕ್ಷನಾ? ಇವಾಗೆಲ್ಲಿಂದ ತರ್ತೀಯೇ? ನನ್ನ ಹತ್ರ ಒಂದು ಸಿಗ್ಬೋದು ನೋಡು, ನನ್ನ ಸೇವಿಂಗ್ಸ್ ಎಲ್ಲ ಸೇರಿ ಎಂದಾಗ ಹೀಗೆ ಕೂಡ ನನ್ನ ಹತ್ರನೂ ಅಷ್ಟೇ ಅನಿಸುತ್ತೆ ಕಣೆ, ಉಳಿದಿದ್ದು ಅಂತ ಇಬ್ಬರು ಯೋಚನೆಗೆ ಇಳಿದ್ರು. ಆವಾಗ ಶಮಿತಾಗೆ ಮನು ನೆನಪಿಗೆ ಬಂದ. ನಂದಿನಿ, ಮನು ಹತ್ರ ಕೇಳ್ಬೋದಲ್ವಾ ಎಂದ್ಲು ಶಮಿತಾ. ಇಲ್ಲ ಕಣೆ, ಅವನು ಹೋದ ಸಾರಿ ಫೀಸ್ ಕಟ್ಟೋಕೆ ಕೇಳಿದಾಗಲೇ ಇಲ್ಲ ಅಂದಿದ್ದ. ಮತ್ತೆ ಅವನನ್ನು ಕೇಳೋಕೆ ಆಗುತ್ತಾ ಹೇಳು? ಅಲ್ಲದೆ ಇವಾಗಿಂದಾನೇ ನನ್ನ ಜವಾಬ್ದಾರಿನ ಅವನ ಮೇಲೆ ಹಾಕೋದು ಎಷ್ಟು ಕಷ್ಟ ಇದೆ ಸರಿ ಹೇಳು? ಇನ್ನು ಮುಂದೆ ನಾನಂತೂ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗದೆ ಅವನನ್ನೇ ಡಿಪೆಂಡೆಂಟ್ ಆಗಿ ಇರ್ತೀನಿ. ಅದೊಂಥರ ಇಷ್ಟ. ಆದರೆ ಇವಾಗ ಬೇಡ. ಲೋನ್ ಸಿಗುತ್ತಾ ನೋಡು ಎಂದ ನಂದಿನಿಗೆ. ಹ್ಞೂ ಕಣೆ, ಫೈನಾನ್ಸಲ್ಲಿ ಸಿಗುತ್ತೆ, ಆದರೆ ಬಡ್ಡಿ ಜಾಸ್ತಿ ಆಗುತ್ತೆ ಕಣೆ ಅಂದಿದ್ಲು ಶಮಿತಾ. ಪರವಾಗಿಲ್ಲ ಕಣೆ, ನಿನ್ನೆ ಒಂದು ಮಗು ಅಡ್ಮಿಟ್ ಆಗಿದೆಯಲ್ಲ, ಕಾಲು ಮುರಿದಿದ್ದು, ಅದರ ಹೋಮ್ ಟೇಕರ್ ಆಗಿ ಹೋಗ್ತೀನಿ. ಆಮೇಲೆ ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ನೋಡಿಕೊಂಡ್ರೆ ಆಯಿತು. ಇವಾಗ ಹೋಗೋ ಹೋಮ್ ಟೇಕರ್ ಅವರು ಸ್ವಲ್ಪ ಜಾಸ್ತಿ ಸಂಬಳ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಸರಿ, ಹೇಗಾದರೂ ಆಗಲಿ ನೋಡೇ ಒಂದು ಸಾರಿ ಅಂದ್ಲು ನಂದಿನಿ. ಅಯ್ಯೋ, ಇದೇನೇ ಹೇಳ್ತಿದ್ದೀಯಾ? ಆ ಮಗು ಅಪ್ಪ ತುಂಬ ವಿಲನ್ ಅಂತೆ. ಅರ್ಚನಾ ಹೇಳಿದ್ಲು, ನೀನಲ್ಲಿಗೆ ಯಾಕೆ ಹೋಗಬೇಕು? ಬೇಡ, ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣವಾ ಅಂದ್ಲು ಶಮಿತಾ. ಬೇಡವೇ ಶಮಿತಾ, ಅವರಪ್ಪ ಹೇಗಿದ್ರೆ ನನಗೇನು ಬಿಡು, ನಾನು ನೋಡ್ಕೊಳ್ಳೋಕ್ಕೆ ಹೋಗ್ತಿರೋದು ಮಗುನ. ಸರಿ, ನೀನು ಲೋನ್ ಬಗ್ಗೆ ವಿಚಾರಿಸಿ ಹೇಳು, ನಾನು ಹೋಗಿ ಬಟ್ಟೆ ಪ್ಯಾಕ್ ಮಾಡಿರ್ತೀನಿ. ನೀನು ಬರೋ ಅಷ್ಟರಲ್ಲಿ ನಾನು ಹೋಗಿದ್ರೆ ನೀನು ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಬಾಯ್, ಮಿಸ್ ಯು ಕಣೆ ಅಂದು ಒಂದು ಅಪ್ಪಿಗೆ ನೀಡಿ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಬಾಯ್ ಹೇಳಿ ಹೋಗಿದ್ದರು. ಇಬ್ಬರ ನಡುವೆ 1 ತಿಂಗಳ ವಿರಹ ಕಾಡುತ್ತಿತ್ತು. ಬೇಗ ಬೇಗ ಹಾಸ್ಪಿಟಲ್ನಿಂದ ಹೋದ ನಂದಿನಿ ಬಟ್ಟೆ ಪ್ಯಾಕ್ ಮಾಡಿ ರೆಡಿಯಾಗಿದ್ದಳು. ನಂದಿನಿಗೆ ಮೊದಲೇ ಹೇಳಿದಂತೆ ಒಂದು ಕಾರ್ ಬಂದು ನಿಂತಿತ್ತು. ಒಮ್ಮೆ ಡಾಕ್ಟರ್ ಹೇಳಿದ್ದ ಕಾರ್ ನಂಬರ್ ಚೆಕ್ ಮಾಡಿಕೊಂಡಿದ್ದಳು. ಸರಿ ಇದೆ ಎಂದು ನೋಡಿಕೊಂಡು ಮತ್ತೆ ಲಗೇಜ್ ಹಿಡಿದು ಬಂದ ನಂದಿನಿಗೆ ಒಂದು ಹ್ಯಾಂಡ್ಸಮ್ ಡ್ರೈವರ್ ಕುಳಿತಿದ್ದ. ಅವಳನ್ನು ನೋಡಿದ್ದಳು. ಅವನ ಪರಿಚಯ ಅವಳಿಗೆ ಆಗಿರಲಿಲ್ಲ. ಆದರೆ ನಂದಿನಿಯನ್ನು ಅವನು ನೋಡಿದ್ದ. ಯಾಕೆಂದರೆ ಅದು ಸುಚೇತನ್. ಕಣ್ಮುಂದೆ ತನ್ನ ಕ್ರಶ್ ಕಂಡು ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡುತ್ತಿದ್ದ. ಬ್ಯಾಗ್ ಕೈಲಿ ಹಿಡಿದು ಕಾರ್ ಡ್ರೈವರ್ ಕಂಡು ಕೈ ಬೀಸಿ ಹಲೋ ಸರ್ ಎಂದಿದ್ದಳು ನಂದಿನಿ. ನಂದಿನಿ ದನಿಗೆ ಎಚ್ಚೆತ್ತ ಚೇತು ಓ ಸಾರಿ ಎನ್ನುತ್ತಾ ಕೆಳಗಿಳಿದು ಅವಳ ಕೈಲಿದ್ದ ಬ್ಯಾಗ್ ಪಡೆದು ಡಿಕ್ಕಿಗೆ ಹಾಕಿ ಹಿಂದೆ ಡೋರ್ ತೆಗೆದ. ನಂದಿನಿಯನ್ನು ಕೂರಲು ಹೇಳಿದ್ದ. ಅವಳು ಕೂರಲು ಹೋಗುವಾಗ ಹೇಗಿದ್ದೀರಾ ಎಂದು ಕೇಳಿದ್ದ. ಆಕೆ ಕೇಳದಂತೆ ಹಾಂ ಎಂದಿದ್ದಳು. ಅವಳಿಗೆ ಅವನ ಮಾತು ಕೇಳಿಸಿಲ್ಲ ಎಂದು ಅರ್ಥವಾಗಿ ಮತ್ತೆ ಕೇಳಿದ್ದ, ಇವಾಗ ಹೇಗಿದ್ದೀರಾ ಎಂದು. ಕಾರ್ನಲ್ಲಿ ಕುಳಿತ ನಂದಿನಿಗೆ ಆಶ್ಚರ್ಯವಾಗಿ ಕಣ್ಣು ಬಿಡುತ್ತಾ ಕೇಳಿದ್ದಳು. ಚೇತು ನೋಡಿ, ನಿಮಗೆ ನಾನು ಗೊತ್ತಾ? ನನಗೆ ಹುಷಾರಿಲ್ಲ ಅಂತ ಹೇಗೆ ನಿಮಗೆ ಗೊತ್ತು ಅಂದ್ಲು. ಅದಕ್ಕೆ ಬಿಲ್ಡಪ್ ತಗೊಳ್ತಿರೋ ಥರ ಕಾಲರ್ ಅಪ್ ಮಾಡಿ ಹೇಳಿದ್ದ ಚೇತು. ಅವತ್ತು ನೀವು ತಲೆತಿರುಗಿ ಬಿದ್ದಿದ್ದಾಗ ನಾನೇ ನಿಮ್ಮನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದು ಅಂತ. ನಂದಿನಿಗೆ ಮತ್ತಷ್ಟು ಆನಂದ. ಹೌದಾ, ಹಾಗಾದರೆ ನೀವು ಅವತ್ತು ಕೊಲೆಯಾಗಿದ್ದು ನೋಡಿದ್ರಾ ಅಂದ್ಲು ಕ್ವಿಕ್ಕಾಗಿ. ಮುಂದಿನ ಕ್ವೆಶ್ಚನ್ ಏನು ಅಂತ ಗೊತ್ತಿರಲಿಲ್ಲ ಚೇತು, ಹಾಗಾಗಿ ಹೌದು ಎಂತ. ಅವನ ಮಾತು ಕೇಳಿ ತನ್ನ ಎದೆ ಮೇಲೆ ಕೈ ಇಡುತ್ತಾ, ಹಬ್ಬ ಸದ್ಯ ನನ್ನ ಜೊತೆಗೆ ನೀವಾದರೂ ಸಿಕ್ಕಿದ್ರಲ್ಲ. ನೀವು ಕೂಡ ಸಾಕ್ಷಿಗೆ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು. ಕಾರ್ನ ಮೊದಲು ಪೊಲೀಸ್ ಸ್ಟೇಷನ್ ಕಡೆ ತಿರುಗಿಸ್ತೀರಾ ಪ್ಲೀಸ್ ಅಂದ್ಲು ಪ್ರೀತಿಯಿಂದ. ಅವಳು ಕೇಳಿರೋ ರೀತಿ ನೋಡಿದ್ರೆ ತಿರುಗಿಸೋ ಮನಸ್ಸಾಗಿತ್ತು. ಆದರೂ ಇರಲಿ ಅಂತ ಕೇಳ್ದ. ಯಾಕೆ, ಅಲ್ಲೇನು ನಿಮಗೆ ಕೆಲಸ ಅಂತ. ನಂದಿನಿ ಹಣೆ ಕೆಚ್ಚಿಕೊಳ್ಳುತ್ತಾ, ನಿಮಗಿನ್ನೂ ಅರ್ಥ ಆಗಲಿಲ್ವಾ? ಅವತ್ತು ಕೊಲೆನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ, ನೀವು ಕೂಡ ನೋಡಿದ್ದೀರಿ. ನಾನು ಅವ್ರ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದರೆ ಅವರು ಇದು ನಿನ್ನ ಬುದ್ಧಿಭ್ರಮಣೆ ಆಗಿರ್ಬೋದು, ಅಲ್ಲಿ ಕೊಲೆನೇ ಆಗಿಲ್ಲ ಅಂದರು. ಇವಾಗ ನನ್ನ ಜೊತೆಗೆ ನೀವು ಕೂಡ ಸಾಕ್ಷಿಗಿದ್ದೀರಲ್ವ, ಅದಕ್ಕೆ ಇಬ್ಬರು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ಪ್ಲೀಸ್ ಎಂದ. ನಂದಿನಿ ಮಾತು ಕೇಳಿ ಚೇತು ಮನದಲ್ಲೇ ಅಮ್ಮ ತಾಯಿ ಅವ್ರ ಮನೆಗೆ ಹೋಗ್ತಿದ್ದೀಯಾ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ? ಅದರಲ್ಲೂ ನೀನು ಯಾರ ಬಗ್ಗೆ? ಅದು ದಿ ಗ್ರೇಟ್ ದತ್ತು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಹೊರಟಿದೀಯಾ? ನೀನು ಯಾರನ್ನ ಪೊಲೀಸ್ ಸ್ಟೇಷನ್ಗೆ ಹಿಡಿದುಕೊಡ್ಬೇಕು ಅಂದ್ಕೊಂಡಿದ್ಯಾ ಅನ್ನೋದಾದರೂ ಗೊತ್ತಿದೆಯಾ ಅಂದ್ಕೊಂಡ ನಂದಿನಿ ಬಗ್ಗೆ ಮನಸ್ಸಲ್ಲಿ. ನಂದಿನಿ ಚೇತು ಏನು ಮಾತಾಡ್ತಾ ಇರೋದನ್ನು ಗಮನಿಸಿ, ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂದರೆ ನಿಮಗೆ ಭಯನಾ? ಇದ್ರೆ ನಿಮಗೆ ಹೆದರಿಕೆ ಆದರೆ ನೀವು ಏನು ಮಾಡಬೇಡಿ. ನೀವು ಕೊಲೆ ನೋಡಿದ್ದನ್ನಷ್ಟು ಮಾತ್ರ ನಾವು ಒಪ್ಕೊಂಡ್ರೆ ಸಾಕು, ಉಳಿದಿದ್ದನ್ನು ನಾನು ನೋಡ್ಕೋತೀನಿ ಅಂತ ನಂದಿನಿ ಸಲಹೆಯನ್ನು ಕೊಟ್ಟಳು. ಚೇತು ಮಾತ್ರ ಇನ್ನು ಮನಸ್ಸಲ್ಲೇ ಮಾತಾಡ್ಕೊಳ್ಳೋದನ್ನು ನಿಲ್ಲಿಸಿರಲಿಲ್ಲ. ಹಾಗಾದರೆ ಹೀಗೆ ನಮ್ಮ ಬಾಸ್ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಇಷ್ಟು ಕ್ಯೂರಿಯಸ್ ಆಗಿರೋಳು, ಬಾಸ್ ಜೊತೆ ನಾನು ಇದ್ದಿದ್ದನ್ನು ಇವಳು ನೋಡೇ ಇಲ್ವಾ
ಅಥವಾ ನೋಡಿದ್ರೂ ಬೇಕು ಅಂತ ಒಪ್ಕೊಳ್ಳಿ ಅಂತ ಈ ರೀತಿ ನಾಟಕ ಮಾಡ್ತಿದ್ದಾಳ ಅಂತ ಒಮ್ಮೆ ಯೋಚಿಸಿ ಈ ಹುಡುಗಿನ ಕೇಳಲೇಬೇಕು ಅನ್ನಿಸಿತ್ತು. ಅದಕ್ಕೆ ಕೇಳಿಯೇ ಬಿಟ್ಟ. ನೀವವತ್ತು ಕೊಲೆನ ನೋಡಿದ್ರಾ? ಯಾರು ಕೊಲೆ ಮಾಡಿದ್ದು ಅಂತ ಗೊತ್ತಾ ಅಂದಿದ್ದ. ಆಕೆಗೆ ಸಿಟ್ಟು ಬಂದು ನಿನ್ನನ್ನು ನೋಡಿದೆ ಅಂತ ಹೇಳ್ಬೋದೇನೋ ಅಂದ್ಕೊಂಡು. ಆದರೆ ಆಕೆ ಅವತ್ತು ಯಾರನ್ನೂ ನೋಡಿರಲಿಲ್ಲ. ಕೊಲೆ ಮಾಡಿದ್ದ ದತ್ತು ಮಾತ್ರ ಅವಳ ಕಣ್ಣಿಗೆ ಕಾಣಿಸಿದ್ದು. ಹಾಗಾಗಿ ಆಕೆ ಸ್ವಲ್ಪ ಸಿಟ್ಟಲ್ಲೇ ಹೇಳಿದ್ಳು, ಅವನ್ಯಾರಾದರೆ ನನಗೇನು, ಒಟ್ಟಿನಲ್ಲಿ ಕೊಲೆಗಾರನನ್ನು ನಾನು ಅವತ್ತು ತುಂಬ ಚೆನ್ನಾಗಿ ಅವನ ಮುಖನ ನೀಟಾಗಿ ನೋಡಿದ್ದೀನಿ. ನನ್ನ ಕಣ್ಣಿಗೆ ಇನ್ನೂ ಅವನ ಕಣ್ಣು, ಆ ಸಿಟ್ಟು, ಆ ದವಲತ್ತು ಎಲ್ಲ ಇನ್ನೂ ಕಣ್ಣಿಗೆ ಕಟ್ಟಿದಂಗೆ ಕಾಣಿಸ್ತಿದೆ ಅಂದ್ಲು ಸಿಟ್ಟಲ್ಲಿ. ತನ್ನ ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಚೇತುಗೂ ಸಹ ಸಿಟ್ಟು ಬಂದಿತ್ತು. ಅದಕ್ಕೆ ಹಾಗೇನಿರಲಿಲ್ಲ, ಕೊಲೆಗಾರನಾದವನು ತುಂಬ ಸಾಚ ಏನೂ ಇರಲಿಲ್ಲ ಬಿಡಿ. ಕೊಲೆ ಮಾಡಿದವರೆಲ್ಲ ಕೆಟ್ಟವರಲ್ಲ, ಕೊಲೆಯಾದವರೆಲ್ಲ ಒಳ್ಳೆಯವರು ಅಲ್ಲ ಅಂತ ಏನೂ ಇರಲ್ಲ ಎಂದು ಹೇಳಿದ್ದ ಚೇತು ಮಾತಿಗೆ ಮತ್ತೆ ನಂದಿನಿಯ ಸಿಟ್ಟು ಸ್ವಲ್ಪ ಜಾಸ್ತಿ ಆಗಿತ್ತು. ಆಕೆ ಅದ್ಹೇಗೆ ನೀವು ಗಂಡಸರೆಲ್ಲ ಒಂದೇ ಥರ ಹೇಳ್ತೀರಾ? ಮನು ಕೂಡ ಹೀಗೆ ಆಡ್ತಿದ್ದ. ಒಳ್ಳೆಯವರೋ ಕೆಟ್ಟವರು? ಕೆಟ್ಟವರು ಅಂದ ತಕ್ಷಣ ಕೊಲೆ ಮಾಡಿಬಿಡೋದಾ? ಕೆಟ್ಟವರಾಗಲಿ ಒಳ್ಳೆಯವರಾಗಲಿ ಅವರನ್ನು ಯಾರನ್ನು ಕೊಲೆ ಮಾಡೋ ಅಧಿಕಾರ ನಮಗೆ ಇರೋದಿಲ್ಲ. ಯಾಗಂದು ವೇಳೆ ಕೆಟ್ಟವರೇ ಆಗಿದ್ರೂ ಅವರನ್ನು ಕಾನೂನಿಗೆ ಒಪ್ಪಿಸಬೇಕು, ನಾವೇ ರಾಕ್ಷಸರಾಗಬಾರ್ದು ಅಂದು ವಾದಕ್ಕೆ ಇಳಿದವಳಂತೆ. ಚೇತು ಮತ್ತೆ ತನ್ನ ಬಾಸ್ನ ರಾಕ್ಷಸ ಅಂದಿದ್ದು ಕೇಳಿ ಅವಳ ವಾದಕ್ಕೆ ಪ್ರತಿವಾದ ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಹೇಳ್ದ, ಒಳ್ಳೆಯವರನ್ನ ಕೊಂದವರನ್ನ ರಾಕ್ಷಸ ಅಂತ ಅನ್ನೋದು, ಅದೇ ರಾಕ್ಷಸರನ್ನ ಕೊಂದವರನ್ನ ದೇವರು ಅಂತಾರೆ. ಯಾರಿಗೆ ಗೊತ್ತು, ನಿನ್ನೆ ಕೊಲೆ ಮಾಡಿದವರು ದೇವರೇ ಇರಬಹುದಲ್ವಾ ಅನ್ನುತ್ತಾ ತನ್ನ ಬಾಸ್ ಅದೆಷ್ಟೋ ಜನರಿಗೆ ದೇವರು ಎನ್ನುವಂತೆ ಹೇಳಿದ್ದ. ಆದರೆ ಅವನ ಬಗ್ಗೆ ತಿಳಿಯದ ನಂದಿನಿಗೆ ಚೇತು ಮಾತು ತುಂಬ ಕಹಿಯಾಗಿತ್ತು. ಹೇಗೆಂದರೆ ಕಹಿ ಮಾತ್ರೆಗಿಂತ ಕಹಿ ಅನ್ನಿಸಿತ್ತು. ಇವನ ಬಾಸ್ ಕೂಡ ಇವನಂತೆ ಸಿಡುಕ ಅಂತೆ. ಅದಕ್ಕೆ ಇವನ ವಿಚಾರವು ಕೆಟ್ಟದ್ದನ್ನೇ ಒಳ್ಳೆಯದು ಅಂತ ತಗೊಳುತ್ತೆ. ಅದಕ್ಕೆ ಇವನಿಂದ ಸ್ವಲ್ಪ ದೂರ ಇರಬೇಕು. ನಾವು ಯಾರ ಜೊತೆ ಸಹವಾಸ ಮಾಡ್ತೀವೋ ಅದೇ ಥರ ನಮ್ಮ ವಿಚಾರ ಕೂಡ ಇರುತ್ತಂತೆ ಅಂತ ನಮ್ಮ ಟೀಚರ್ ಹೇಳಿರೋದು ನನಗೆ ನೆನಪಿದೆ. ಇಂಥವ್ರ ಜೊತೆ ಜಾಸ್ತಿ ಮಾತಾಡೋಕೆ ಹೋದರೆ ಇವರಿಂದ ದೇಶ ಉದ್ಧಾರ ಆಗೋ ಕೆಲಸ ಏನೂ ಆಗಲ್ಲ. ಬದಲಿಗೆ ನಾನು ಇವ್ರ ಥರ ಕೆಟ್ಟದ್ದನ್ನೆಲ್ಲ ಒಳ್ಳೆಯದು ಅನ್ನೋದನ್ನು ಕಲ್ತ್ಬಿಡ್ತೀನೋ ಏನೋ. ಹಾಗಾಗಿ ಈಗೊಂದು ತಿಂಗಳು ಇವ್ರ ಬಾಸಿಂದ ದೂರ ಇರಬೇಕು. ಆದರೂ ಆ ಕೊಲೆಗಾರನ್ನ ಹೇಗಾದರೂ ಸರಿ ಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂಡು ನಂದಿನಿ ಕಾರ್ ಕಿಟಕಿಯೆಲ್ಲ ಮುಂಬೈ ಸಿಟಿ ನೋಡುತ್ತಾ ಕುಳಿತರೆ ಚೇತು ಜೊತೆ ಮಾತಿಗೆ ಪೂರ್ಣ ವಿರಾಮ ಇಟ್ಟು ಕುಳಿತುಬಿಟ್ಟಿದ್ದಳು. ಚೇತು ಕೂಟ ಸಿಟ್ಟಾಗಿದ್ದ. ತನ್ನ ಬಾಸ್ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲದವರೆಲ್ಲ ಅವರ ಬಗ್ಗೆ ಮಾತಾಡ್ತಾರಲ್ಲ ಅನ್ನೋದೇ ಅವನಿಗೆ ಸಿಟ್ಟು. ಅವನ ಸಿಟ್ಟಿನಲ್ಲಿ ನಂದಿನಿ ಅವನ ಮೊದಲ ಕ್ರಶ್ ಅನ್ನೋದು ಕೂಡ ಮರೆತಾಗಿತ್ತು. ಅರ್ಧ ಗಂಟೆ ಪ್ರಯಾಣದ ನಂತರ ಕಾರು ಒಂದು ವಿಶಾಲವಾದ ಎತ್ತರವಾದ ದೊಡ್ಡ ಗೇಟ್ ಬಳಿ ಬಂದು ನಿಂತಿತ್ತು. ಗೇಟ್ನ ಆಚೆ ಸ್ವರ ಪ್ಯಾಲೇಸ್ ಎಂದು ಒಂದು ದೊಡ್ಡ ಬೋರ್ಡ್ ಎದ್ದು ಕಾಣಿಸುತ್ತಿತ್ತು. ಅದನ್ನು ಓದುತ್ತಾ ಒಮ್ಮೆ ಇಡೀ ಮನೆಯನ್ನು ಕಾರ್ ಕಿಟಕಿಯಿಂದಲೇ ತಲೆ ಎತ್ತಿ ನೋಡಿದ್ದಳು. ತುಂಬ ಎತ್ತರವಾದದ್ದು. ಕತ್ತೆತ್ತಿ ನೋಡಿದಷ್ಟು ನಿಲುಕದಷ್ಟು ಎತ್ತರ ಮತ್ತು ವಿಶಾಲವಾಗಿತ್ತು ಆ ಮನೆ. ಅದನ್ನು ನೋಡಿದಾಗಲೇ ಅರ್ಥವಾಗಿತ್ತು ಸ್ವರ ಎಷ್ಟು ದೊಡ್ಡ ಮನೆಯಿಂದ ಬಂದಿದ್ದಾಳೆಂದು. ಕತೆ ಮುಂದುವರೆಯೋದು. ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನನ್ನ ಈ ಪುಟ್ಟ ಕತೆಗಾಗಿ ನಿಮ್ಮ ಸಮಯವನ್ನು ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.